ಬಹಳ ಮುಖ್ಯವಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದಾಖಲೆಯ 8ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಓರ್ವ ಮಹಿಳಾ ಮಂತ್ರಿಯಾಗಿ 8ನೇ ಬಾರಿಗೆ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ದಾಖಲೆ. ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ರವರ ದಾಖಲೆ ಇದು. ಸತತ 8ನೇ ಬಾರಿಗೆ, ಇದರಲ್ಲಿ 2 ಮಧ್ಯಂತರ ಬಜೆಟ್ ಕೂಡ ಸೇರ್ಪಡೆಯಾಗಿದೆ. 6 ಪೂರ್ಣ ಪ್ರಮಾಣದ ಬಜೆಟ್ ಇದು ಸೇರಿ, ಈ ಸರ್ತಿ ಇದು ಸೇರಿ 8ನೇ ಬಾರಿಗೆ ನಿರ್ಮಲಾ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ 10 ಬಾರಿ ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು ದಿವಂಗತ ಮೊರಾರ್ಜಿ ದೇಸಾಯಿ ಅವರು. ಅದಾದ ನಂತರ UPA ಸರ್ಕಾರದಲ್ಲಿ ಚಿದಂಬರಂ ಅವರು 9 ಬಾರಿ ಬಜೆಟ್ ಅನ್ನು ಮಂಡಿಸಿದರು. ನಿರ್ಮಲಾ ತರಹ ಯಾರೂ ಕೂಡ ಸತತ ಬಜೆಟ್ ಅನ್ನು ಮಂಡಿಸಿಲ್ಲ. ಪ್ರಧಾನಿ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ವಿಪರೀತವಾದಂತಹ ನಂಬಿಕೆಯನ್ನು ಇಟ್ಟಿದ್ದಾರೆ. ಅರುಣ್ ಜೈಟ್ಲಿಯ ನಂತರ, ಅರುಣ್ ಜೈಟ್ಲಿ ಅವರು ಕಾಲವಾದ ನಂತರ ಆ ಸ್ಥಾನಕ್ಕೆ ಬಂದು ಕುಳಿತಂಥವರು ನಿರ್ಮಲಾ ಸೀತಾರಾಮನ್ ಅವರು. ಸೊ ಹಾಗಾಗಿ ಈಗ ಅವರು ಓರ್ವ ಮಹಿಳಾ ಮಂತ್ರಿಯಾಗಿ ಸತತ 8ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ.